ಸಖತ್ ಫಿಲ್ಲಿಂಗ್ ಆಗಿ ತುಂಬ ಹೆಲ್ತಿಯಾಗಿ ಹಾಗೂ ಪ್ರೋಟೀನ್ ಪ್ಯಾಕ್ಡ್ ರೆಸಿಪಿ, ಅದು ವಿತೌಟ್ ಯೂಸಿಂಗ್ ಅ ವೀಟ್ ಆ್ಯಂಡ್ ರೈಸ್ ಫ್ಲೋರ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಆಲ್, ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದಕ್ಕೆ ನಾವು ತುರಿದಿಟ್ಟಿರೋ ಬೀಟ್ರೂಟ್, ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ತುರಿದಿರೋ ಪನ್ನೀರ್, ಅಜ್ವೈನ್, ಬಿಳಿ ಎಳ್ಳು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೋಬೇಕು. ಇವಾಗ ನಾನು 1-2 ಕಪ್ಪಷ್ಟು ಜೋಳದ ಹಿಟ್ಟನ್ನ ತೊಗೊತಾ ಇದ್ದೀನಿ. ಹಾಗೂ ಇದಕ್ಕೆ 1 ಕಪ್ಪಷ್ಟು ಸತ್ತು ಪೌಡರ್, ಇದು ಕೂಡ ತುಂಬ ಪ್ರೋಟೀನ್ ರಿಚ್ ಇರೋ ಪೌಡರ್. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರೆ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಯಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೂ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಿಳಿ ಎಳ್ಳು, ಅಜ್ವೈನ್ ಹಾಕೋದ್ರಿಂದ ಡೈಜೆಷನಿಗೆ ಇಂಪ್ರೂವ್ ಆಗುತ್ತೆ. ಬಿಳಿ ಎಳ್ಳು ಹಾಕೋದ್ರಿಂದ ಅದು ಕೂಡ ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗೂ ವೆಜಿಟೇಬಲ್ಸ್ ಎಲ್ಲ ನಾವು ಗ್ರೇಟ್ ಮಾಡಿ ಹಾಕೋದ್ರಿಂದ ರೊಟ್ಟಿ ಹಾಕುವಾಗ ಕೂಡ ಈಸಿಯಾಗಿರುತ್ತೆ. ಹಾಗೂ ತುಂಬ ಫಿಲ್ಲಿಂಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಮೇಯ್ನಾಗಿ. ಇವಾಗ ಎಲ್ಲ ವೆಜಿಟೇಬಲ್ಸ್ನ, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ರೊಟ್ಟಿ ತಟ್ಟೋ ಹದಕ್ಕಷ್ಟು ಆಗೋ ಥರ ಕಲಿಸ್ಕೋಬೇಕು. ಒಂದು ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟಲ್ಲಿ ಸ್ವಲ್ಪ ನೀರಿನ ಕಂಟೆಂಟ್ ಇರುತ್ತೆ. ಅದಕ್ಕೆ ನೀವು ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಸಾಫ್ಟಾಗಿ ಡೋ ರೆಡಿ ಆಗುತ್ತೆ. ನೋಡಿ, ಇವಾಗ ಡೋ ರೆಡಿ ಇದೆ. ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ಆವಾಗ ರೊಟ್ಟಿ ಇನ್ನೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬಟರ್ ಪೇಪರ್ ತೊಗೊಂಡು ಒಂದು ಮೀಡಿಯಮ್ ಸೈಜಷ್ಟು ಹಿಟ್ಟು ತೊಗೊಂಡು ಇವಾಗ ರೊಟ್ಟಿ ತಟ್ಕೊಳ್ಳೋಣ. ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು ರೊಟ್ಟಿನ. ನೀವು ಬಾಳೆ ಎಲೆ ಮೇಲೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಬಟರ್ ಪೇಪರ್ ಮೇಲಾದರೂ ಹಾಕ್ಕೋಬೋದು. ನೋಡಿ, ನಾನೊಂದು ಮೀಡಿಯಮ್ ಸೈಜಷ್ಟು ರೊಟ್ಟಿನ ತಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಾದಿರೋ ತವ ಮೇಲೆ ಹಾಕ್ಕೊಳ್ಳೋಣ. ತವ ಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಬಟರ್ ಪೇಪರ್ನ ಹಾಗೆ ತೆಗೀರಿ. ನೋಡಿ, ಎಷ್ಟು ಈಸಿಯಾಗಿ ಸ್ಟಿಕ್ ಆಗ್ದಿರ ಬರುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ರೊಟ್ಟಿನ ತಿರುಗಿಸ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ಇದಕ್ಕೆ ಸತ್ತು ಪೌಡರ್ ಹಾಕಿರೋದ್ರಿಂದ ಟೇಸ್ಟು ಒಂಥರ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ತುಂಬ ಎನ್ಹಾನ್ಸ್ ಆಗುತ್ತೆ. ಹಾಗೂ ಪನ್ನೀರು, ಜೋಳದ ಹಿಟ್ಟು ಹಾಕಿರೋದ್ರಿಂದ ತುಂಬ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಕೂಡ ಈ ರೆಸಿಪಿನ ಮಾಡ್ಕೊಬೋದು, ಇಲ್ಲ ಡಿನ್ನರ್ ಟೈಮಲ್ಲಿ ಕೂಡ ಮಾಡ್ಕೊಬೋದು. ಇವಾಗ ಇನ್ನೊಂದು ರೊಟ್ಟಿ ಮಾಡ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ರೊಟ್ಟಿ. ಇದನ್ನು ನೀವು ನಿಮಗಿಷ್ಟ ಆಗಿರೋ ಚಟ್ನಿ ಜೊತೆ, ಇಲ್ಲ ಕೆಚಪ್ ಜೊತೆ, ಇಲ್ಲ ಮೊಸರು ಜೊತೆ ಮ್ಯಾಚ್ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ. ಎಷ್ಟು ಪ್ರೋಟೀನ್ ರಿಚ್ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಬಾಯ್.